ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಸೆಟ್ ಆಫ್ ವೀಡಿಯೋಸಲ್ಲಿ ನಾನು ನಿಮಗೆ ಸಿಸ್ಟಮ್ ಡಿಸೈನ್ ಕೆಲವೊಂದು ಕಾನ್ಸೆಪ್ಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಲೋಡ್ ಬ್ಯಾಲೆನ್ಸಿಂಗ್. ಈ ಕ್ವೆಶ್ಚನ್ ಲೋಡ್ ಬ್ಯಾಲೆನ್ಸಿಂಗ್, ಆಟೋ ಸ್ಕೇಲಿಂಗ್, ಕ್ಯಾಶಿಂಗ್, ಅವೈಲಬಿಲಿಟಿ, ಸ್ಕೇಲೆಬಿಲಿಟಿ ಇದೆಲ್ಲ ಜನರಲಿ ಸಿಸ್ಟಮ್ ಡಿಸೈನ್ ಕಾನ್ಸೆಪ್ಟ್ಸ್. ಇದು ವೆದರ್ ಆಸ್ ಅ ಫ್ರೆಷರ್ ಆರ್ ಆಸ್ ಅನ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ತುಂಬ ಜನರಿಗೆ ಇದು ಕಾನ್ಸೆಪ್ಟ್ಸ್ ಗೊತ್ತಿರಲ್ಲ. And the way things are there in the IT world, ನಿಮಗೆ ಬೇಸಿಕ್ ಸಿಸ್ಟಮ್ ಡಿಸೈನ್ ಕಾನ್ಸೆಪ್ಟ್ಸ್ ಆರ್ ಮಸ್ಟ್ ಅಂಡ್ ಶುಡ್. ಅಟ್ಲೀಸ್ಟ್ ಎಟ್ ಅ ವೆರಿ ಬೇಸಿಕ್ ಲೆವೆಲ್ ನಿಮಗೆ ಹೇಗೆ ಅದು ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ರೈಟ್. ಸೊ ಇವತ್ತಿನ ಟಾಪಿಕ್ ಲೋಡ್ ಬ್ಯಾಲೆನ್ಸಿಂಗ್. ಸೊ ವಾಟ್ ಈಸ್ ಲೋಡ್ ಬ್ಯಾಲೆನ್ಸಿಂಗ್? ಸೊ ಲೋಡ್ ಬ್ಯಾಲೆನ್ಸಿಂಗ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಲೋಡ್. ಯಾಕಂದರೆ ಬ್ಯಾಲೆನ್ಸಿಂಗ್ ವರ್ಡ್ ಇಸ್ ಕ್ವೈಟ್ ಕಾಮನ್, ರೈಟ್? ಬ್ಯಾಲೆನ್ಸ್ ಮಾಡಬೇಕು. ಏನನ್ನು ಬ್ಯಾಲೆನ್ಸ್ ಮಾಡಬೇಕು? ಲೋಡ್ನ ಬ್ಯಾಲೆನ್ಸ್ ಮಾಡಬೇಕು. ಲೋಡ್ ಅಂದರೆ ಏನು? ಲೋಡ್ ಅಂತ ಅಂದರೆ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಸೆಟ್ ಆಫ್ ರಿಕ್ವೆಸ್ಟ್, ಅ ವೆಬ್ ಟ್ರಾಫಿಕ್. ಏನು ವೆಬ್ ಟ್ರಾಫಿಕ್ ಅಥವಾ ಏನು ರಿಕ್ವೆಸ್ಟ್ ಏನು? ನಿಮ್ಮ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ನೀವೇನು ಮಾಡ್ತೀರಾ? ನೀವು ಡೆಪ್ಲಾಯ್ ಮಾಡ್ತೀರಾ. ಯಾಕೆ ಡೆಪ್ಲಾಯ್ ಮಾಡ್ತೀರಾ? ಯಾಕಂದರೆ ನೀವತ್ತು ಡೆಪ್ಲಾಯ್ ಮಾಡಾದಮೇಲೆ ದೆನ್ ಓನ್ಲಿ ಯು ವಿಲ್ ಎಕ್ಸ್ಪೋಸ್ ಇಟ್ ಟು ದ ಎಂಡ್ ಯೂಸರ್ಸ್. ಫಾರ್ ಎಕ್ಸಾಂಪಲ್, ಒಂದು IRCTC ವೆಬ್ಸೈಟ್ ನೋಡೋಣ. IRCTC ವೆಬ್ಸೈಟ್ ಏನು? ಯು ಯೂಸ್ ಇಟ್ ಫಾರ್ ಟ್ರೈನ್ ಟಿಕೆಟ್ ಬುಕಿಂಗ್. IRCTC ವೆಬ್ಸೈಟನ್ನು ನೀವು ಒಂದು ಸರ್ವರಿಗೆ ಡಿಪ್ಲಾಯ್ ಮಾಡಾದಮೇಲೆ ಫ್ರಂಟ್ ವೆಬ್ ಪೇಜಸ್ನ ಆಕ್ಸೆಸ್ ಮಾಡಿ ಅಥವಾ ಯೂಸ್ ಮಾಡಿ ದ ಎಂಡ್ ಯೂಸರ್ ಲೈಕ್ ಯು ಆ್ಯಂಡ್ ಮೀ ವಿ ವಿಲ್ ಬುಕ್ ದ ಟ್ರೈನ್ ಟಿಕೆಟ್ಸ್, ರೈಟ್? ಬುಕ್ ಮಾಡಬೇಕಾದ್ರೆ ಅದರಲ್ಲಿ ಏನು ಕೆಲವೊಂದು ಫೀಚರ್ಸ್ ಇದೆ, ರೈಟ್? ಯು ವಿಲ್ ಹ್ಯಾವ್ ಟು ಲಾಗಿನ್, ನೀವು ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು, ರೈಟ್? ಸೈನ್ ಅಪ್ ಆರ್ ಸೈನ್ ಇನ್, ರೈಟ್? ಆ್ಯಂಡ್ ದೆನ್ ಯು ಕ್ಯಾನ್ ಸಿ ದ ಸ್ಕೆಡ್ಯೂಲ್, ರೈಟ್? ಯಾವ ಟ್ರೈನ್ ಎಷ್ಟೊತ್ತಿಗಿದೆ, ಯು ಕ್ಯಾನ್ ಸೆಟ್ ಸಮ್ ಸ್ಟಾರ್ಟ್ ಸೋರ್ಸ್ ಆ್ಯಂಡ್ ದ ಡೆಸ್ಟಿನೇಷನ್, ರೈಟ್? ಈ ಥರ ಎಲ್ಲ ಮಾಡಿದಾಗ ಅದೇನು ಮಾಡ್ತೀರಾ? ನೀವು ಇಂಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಎಂಡ್ ಯೂಸರ್ ಈಸ್ ಇಂಟ್ರಾಕ್ಟಿಂಗ್ ವಿತ್ ದಿ ಅಪ್ಲಿಕೇಶನ್. ಹೌ ದೇ ಆರ್ ಇಂಟ್ರಾಕ್ಟಿಂಗ್? ದ ಮೊಮೆಂಟ್ ಯು ಟೈಪ್ IRCTC.com, ನೀವು ಲಾಗಿನ್ ಆಗ್ತೀರಾ, ಏನಾಗುತ್ತೆ? ಆ ಫ್ರಂಟ್ ಎಂಡಿಂದ ಬ್ಯಾಕ್ ಎಂಡಿಗೆ ಕೆಲವೊಂದು ರಿಕ್ವೆಸ್ಟ್ ಹೋಗುತ್ತೆ. ವೇರ್ ಆರ್ ದೀಸ್ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಹೋಸ್ಟೆಡ್? ದೀಸ್ ಆರ್ ಹೋಸ್ಟೆಡ್ ಆರ್ ಡೆಪ್ಲಾಯ್ಡ್. ಲೆಟ್ಸ್ ಕಾಲ್ ಇಟ್ as ಡೆಪ್ಲಾಯ್ಡ್ ಆನ್ ಸರ್ವರ್ಸ್. ಆ ಸರ್ವರ್ಸ್ ಎಲ್ಲಿರುತ್ತೆ? ಆ ಸರ್ವರ್ಸ್ ಜನರಲಿ ಕ್ಲೌಡ್ಸಲ್ಲಿರುತ್ತೆ, ರೈಟ್? ಕ್ಲೌಡ್ ಅಂತಂದರೆ ಇಟ್ಸ್ ಕ್ಲೌಡ್ ಕಂಪ್ಯೂಟಿಂಗ್ ಕಾನ್ಸೆಪ್ಟ್, ಆಫ್ ಕೋರ್ಸ್, ರೈಟ್? ಸೊ ಈಗ let's come to this one. So you know what the load is. Load andre your request. So whenever you are trying to book a ticket, that itself is a request. A request na serve yaar madodu? Server will serve that. So ಈಗ there are multiple requests and then there are a set of servers. So ಈಗ ಈ set of servers ಏನಿದೆ ಫಾರ್ ಯುವರ್ ಅಪ್ಲಿಕೇಶನ್, ನೀವೇನು ಅನ್ಕೊಂಡಿರ್ತೀರಾ? ನನಗೆ ಇಷ್ಟು 100 ಯೂಸರ್ಸ್ ಬರ್ಬೋದು, ನನಗೆ ಒನ್ ಡೇ 100 ಯೂಸರ್ಸ್ ಬರ್ತಾರೆ. ಸೊ ಅದಕ್ಕೆ ನಾನೊಂದು 3 ಸರ್ವರ್ಸ್ ಇದ್ರೆ ಸಾಕು. ಆದರೆ ಈ ಸರ್ವರ್ಸಿಗೆ ಟ್ರಾಫಿಕ್ನ ಡಿವೈಡ್ ಮಾಡೋರು ಯಾರು? ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಲೋಡ್ ಬ್ಯಾಲೆನ್ಸರ್, ರೈಟ್? ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಲೋಡ್ ಬ್ಯಾಲೆನ್ಸಿಂಗ್. ಸೊ ಹೂ ಡಸ್ ದ್ಯಾಟ್? ಇಟ್ ಈಸ್ ಡನ್ ಬೈ ಲೋಡ್ ಬ್ಯಾಲೆನ್ಸರ್. ಏನು ಮಾಡ್ತಾರೆ? ಯು ಹ್ಯಾವ್ ದ ವೆಬ್ ಟ್ರಾಫಿಕ್, ಯು ಹ್ಯಾವ್ ದ ಲೋಡ್, ಆರ್ ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ರಿಕ್ವೆಸ್ಟ್, ರೈಟ್? ದಿಸ್ ಇಟ್ ಸೆಲ್ಫ್ ಇಸ್ ದ ಲೋಡ್. ಸೊ ಲೋಡ್ ಬಂದಾಗ ಈ ಲೋಡ್ ಬ್ಯಾಲೆನ್ಸರ್ ಏನು ಮಾಡುತ್ತೆ? ಇಟ್ ವಿಲ್ ಡಿವೈಡ್ ದ ಲೋಡ್ ಟು ಡಿಫರೆಂಟ್ ಸರ್ವರ್ 1, ಸರ್ವರ್ 2 ಆರ್ ಸರ್ವರ್ 3. ಯಾಕೆ? ಬಿಕಾಸ್ ಯು ಹ್ಯಾವ್ ಡಿಫೈನ್ಡ್ ಆರ್ ಯು ಹ್ಯಾವ್ ಹೋಸ್ಟೆಡ್ ಓನ್ಲಿ 3 ಸರ್ವರ್ಸ್. ಪ್ರತಿಯೊಂದು ಸರ್ವರ್ ಒಳಗಡೆ ನಿಮ್ಮ ಅಪ್ಲಿಕೇಶನ್ ಹೋಸ್ಟ್ ಆಗಿದೆ ಆರ್ ಡಿಪ್ಲಾಯ್. ಓಕೆ, ನೌ ಯು ನೋ ವಾಟ್ ಈಸ್ ಅ ಲೋಡ್ ಬ್ಯಾಲೆನ್ಸರ್. ನಮಗೆ ಏನಕ್ಕೆ ಲೋಡ್ ಬ್ಯಾಲೆನ್ಸರ್ ಬೇಕು ಅನ್ನೋದು ಗೊತ್ತಾಗಿದೆ. ವೈ ಡು ವಿ ರಿಕ್ವೈರ್? ಟು ಡಿಸ್ಟ್ರಿಬ್ಯೂಟ್ ದ ಟ್ರಾಫಿಕ್. ವಾಟ್ ಈಸ್ ದ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಆಫ್ ಲೋಡ್ ಬ್ಯಾಲೆನ್ಸರ್? ಟ್ರಾಫಿಕ್ ಡಿಸ್ಟ್ರಿಬ್ಯೂಷನ್. Okay, that is the primary role of or responsibility of the load balancer. ಈಗ ನೆಕ್ಸ್ಟ್ ಟಾಪಿಕ್ಗೆ ಬರೋಣ. ಹೌ ಡಸ್ ದ ಲೋಡ್ ಬ್ಯಾಲೆನ್ಸರ್ ಡಸ್ ಇಟ್? ಲೋಡ್ ಬ್ಯಾಲೆನ್ಸರ್ ಡಿವೈಡ್ ಮಾಡುತ್ತಲ್ಲ, ಹೇಗೆ ಮಾಡುತ್ತೆ? ಯಾವ ಬೇಸಿಸ್ ಮೇಲೆ? ಸೊ ಫಾರ್ ಟು ಅಂಡರ್ಸ್ಟ್ಯಾಂಡ್ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ದೇರ್ ಆರ್ ಸಮ್ ಕಾನ್ಫಿಗರೇಷನ್ಸ್ ವಿತ್ ಇನ್ ದ ಲೋಡ್ ಬ್ಯಾಲೆನ್ಸರ್, ರೈಟ್? ಲೋಡ್ ಬ್ಯಾಲೆನ್ಸರ್ ಒಳಗಡೆ ಕಾನ್ಫಿಗರೇಷನ್ ಇರುತ್ತೆ, ಕೆಲವೊಂದು ಅಲ್ಗಾರಿಥಮ್ಸ್ ಇರುತ್ತೆ, ಬೇಸ್ಡ್ ಆನ್ ವಿಚ್ ಇಟ್ ವಿಲ್ ಡಿವೈಡ್ ದಟ್ ಲೋಡ್ ಟು ದ ಡಿಫರೆಂಟ್ ಸರ್ವರ್ಸ್. ಸೊ ಈ ವಿಡಿಯೋಲಿ ನಾನು ಬರೋ 2 ಎಕ್ಸಾಂಪಲ್ ತಗೊಂತೀನಿ. ಒನ್ ಈಸ್ ರೌಂಡ್ ರಾಬಿನ್, ಅನದರ್ ಈಸ್ ವೆಯ್ಟೆಡ್. ರೌಂಡ್ ರಾಬಿನ್ ಅಂದ್ರೆ ಏನು? ಲೆಟ್ಸ್ ಸೇ ಯು ಹ್ಯಾವ್ ರಿಕ್ವೆಸ್ಟ್ 1 2 3 4 ಈ ಥರ ರಿಕ್ವೆಸ್ಟ್ ಬರ್ತಾ ಇದೆ. ನೀವೇನು ಮಾಡ್ತೀರಾ? ಫಸ್ಟ್ ರಿಕ್ವೆಸ್ಟ್ ನೀವು ಸರ್ವರ್ 1ಗೆ ಕೊಡ್ತೀರಾ, ಸೆಕೆಂಡ್ ರಿಕ್ವೆಸ್ಟ್ ಸರ್ವರ್ 2ಗೆ, ಥರ್ಡ್ ರಿಕ್ವೆಸ್ಟ್ ಸರ್ವರ್ 3ಗೆ, ಸಿಮಿಲರ್ಲಿ 4 5 6 ಅಂಡ್ ಸೋ ಆನ್, ವಿಚ್ ಮೀನ್ಸ್ ದಟ್ ರೌಂಡ್ ರಾಬಿನ್, ನೀವು ರೌಂಡ್ ಆಗಿ ಬರ್ತಾ ಇದ್ದೀರಾ. ದಿಸ್ ಇಸ್ ಕಾಲ್ಡ್ ಆಸ್ ರೌಂಡ್ ರಾಬಿನ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ವೆಯ್ಟೆಡ್. ವೆಯ್ಟೆಡ್ ಹೆಂಗಂತಂದ್ರೆ ಪ್ರತಿಯೊಂದು ಸರ್ವರಿಗೆ ಒಂದು ವೆಯ್ಟ್ ಅಂತ ಒಂದು ಡಿಸೈಡ್ ಆಗುತ್ತೆ, ರೈಟ್? ಅಂಡ್ ದಿಸ್ ಇಸ್ ಸಮಥಿಂಗ್ ವಿಚ್ ವಿ ಓನ್ಲಿ ಡಸ್. ಹೌ ಡು ವಿ ಡೂ? ಐ ಕಮ್ ಟು ದಟ್. ಸೊ ಲೆಟ್ಸ್ ಸೇ ಇದಕ್ಕೆ ನಾವು 70% ಅಂತ ಕನ್ಸಿಡರ್ ಮಾಡೋದು, ಇದಕ್ಕೆ ನಾವು 20% ಅಂತ ಕನ್ಸಿಡರ್ ಮಾಡೋದು, ಇದಕ್ಕೆ ನಾವು ಸರ್ವರ್ 3ಗೆ ವಿ ಕನ್ಸಿಡರ್ ಇಟ್ ಆಸ್ 10%. What does this mean? Which means that
70% of the traffic should go to server 1, 20% of the traffic should go to server 2, 10% of the traffic should go to server 3. ವಾಟ್ ಈಸ್ ದ ರೀಸನ್? ನಾವು ಯಾಕೆ ಹಿಂಗೆ ಮಾಡ್ತಾ ಇದ್ದೀವಿ? ಯಾಕೆ ರೌಂಡ್ ರಾಬಿನೇ ಮಾಡೋದಿಲ್ಲ? ಯಾಕಂತಂದರೆ ದೇರ್ ಕುಡ್ ಬಿ ಸಿನಾರಿಯೋಸ್ ವೇರ್ ಲೆಟ್ಸ್ ಸರ್ವರ್ 1 ಹ್ಯಾಸ್ ಅ ಹೈಯರ್ ಕೆಪಾಸಿಟಿ, ರೈಟ್? ಮೇ ಬಿ ಅದಕ್ಕೆ 32 GB ರ್ಯಾಮ್ ಇದೆ, ಆಯಿತಾ? ಅದೇ ಸರ್ವರ್ 2ಗೆ ಲೆಟ್ಸ್ ಓನ್ಲಿ 8 GB ರ್ಯಾಮ್ ಇದೆ, ಸರ್ವರ್ 3ಗೆ 4 GB ರ್ಯಾಮ್ ಇದೆ. Okay, so in that case, the most of the requests should go to server 1 because it has a higher capacity or it has a higher capability to serve the request. That is the reason the other option is weighted, through which the load gets balanced. Okay, I hope now you know what is a load balancer, why a load balancer is required, and how a load balancer performs or balances the load. Okay. There are two, ನಾನು AWS in general example ತಗೊಂತೀನಿ. AWS ಅಲ್ಲಿ there is something called as elastic load balancer. Okay, ಈ video will become too long, so I will just cut short it. So there is something called as application load balancer at application level, network load balancer which routes from a network aspect, gateway load balancer, and then there is a classic load balancer. ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. The next video which I will make will be on auto scaling, right? So these two concepts are a little related, right? And let's say one admel one kind of as a flow of the traffic, right? The web traffic would be required. So please look out for the auto scaling video also. Thank you.